ಹಂತದಲ್ಲಿ ಕೇಸರಿ ಪಡೆ ಬಿಟ್ಟುಕೊಡದಂತಹ ರೀತಿಯಲ್ಲಿ ಚಿಕ್ಕಮಗಳೂರು ತಂಡ ತಯಾರಾಗಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಿರುವಂತದ್ದು. ಮಣ್ಣಿನಲ್ಲಿ ಎಂಥ ತಲ್ಲೀನತೆ ಇದೆ ನೋಡಿ. ಹಗ್ಗ ಜಗ್ಗಾಟದ ಅಖಾಡದಲ್ಲಿ ಎರಡೂ ತಂಡಗಳ ಹಣಾಹಣಿ ರೋಚಕತೆಯನ್ನು ಪಡೆದುಕೊಳ್ತಿದ್ರೆ ಎರಡೂ ತಂಡಗಳು ಕೂಡ ಬಿಡೋದೇ ಇಲ್ಲ, ನಾವು ಗೆದ್ದೇ ತಿಂತೀವಿ ಅಂತ ಹಣಾಹಣಿ ನಡೆಸ್ತಿದ್ದಾರೆ. ಎಲ್ಲರೂ ಒಂದು ಸಾರಿ ಕೇಸರಿ ಪಡೆ ವರ್ಸಸ್ ಚಿಕ್ಕಮಗಳೂರು ಬೌನ್ಸರ್ಸ್ಗೆ ಮಾಡಬೇಕು. ಸ್ವಲ್ಪ ಒಂದ್ ಸ್ವಲ್ಪ ಹೊತ್ತು ಹೆಸರಿನಲ್ಲಿ ಹಗ್ಗ ಎಳೆಯೋದು ಅಂತಂದ್ರೆ ಸಾಮಾನ್ಯನಾ? ಎಲ್ರಿಗೂ ನಾನು ಹೇಳಿದ್ದೆ ಇದೇ ತಿಂಗಳು 29ನೇ ತಾರೀಕು ಕೆಸರುಗದ್ದೆ ಸ್ಪರ್ಧೆ ಇದೆ ಅಂತ ಹೇಳ್ಬಿಟ್ಟು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಲೈವ್ ಅಲ್ಲೇ ನೋಡಬಹುದು. ಈ ಹಣಾಹಣಿಗೆ ಮತ್ತಷ್ಟು ರೋಚಕತೆಯನ್ನ ಕೊಡೋದಕ್ಕೆ ಆಗಮಿಸಿದರೆ ಈ ತಂಡಕ್ಕೆ ಈ ಸ್ಪರ್ಧೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ನಮ್ಮ ತೀರ್ಥಹಳ್ಳಿಯ ಬೆಡಗಿ ಮುದ್ದು ಮುಗಿದ ಹುಡುಗಿ ಸುಷ್ಮಿತಾ ಕೂಡ ಬಂದಿದ್ದಾರೆ. ಸೊ ಏನಪ್ಪಾ ಇದು ಹಗ್ಗ ಜಗ್ಗಾಟ ಇಷ್ಟೊಂದು ಸ್ವಾರಸ್ಯಕರವಾಗಿ ಮೂಡಿ ಬರ್ತಿದೆ. ಕೇಸರಿ ಪಡೆ ಚಿಕ್ಕಮಗಳೂರು ಬೌನ್ಸರ್ಸ್, ಸ್ವಲ್ಪ ನೀವೆಲ್ಲರೂ ಚೇರ್ ಅಪ್ ಮಾಡ್ಬೇಕು ನೋಡಿ, ಏನು ಆಟ ಆಡ್ತಿದ್ದಾರೆ. ಸೊ ಕೆಸರುಗದ್ದೆಗೂ ಕೂಡ ಒಂದ್ಸರಿ ಅನಿಸ್ತಿರ್ಬೋದಪ್ಪ, ನನ್ನ ಮೇಲೆ ಈ ತರ ಒಂದು ಕಾಳಗ ನಡೀತಿದೆಯಲ್ಲ, ಹೇಗೆ ಸಾಧ್ಯ ಅಂತ. ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅರ್ಪಿಸಿರುವ ಕೆಸರುಗದ್ದೆ ಕಾರ್ಯಕ್ರಮ ಸೂಪರ್ ಆಗಿ ನಡೀತಾ ಇದೆ. ವಾಲಿಬಾಲ್ ಕೂಡ ನಡೀತಾ ಇದೆ. ಸೆಮಿಫೈನಲ್ 2ನೇ ಹಂತ ನಡೀತಾ ಇದೆ. ವಾಲಿಬಾಲ್ ಪುರುಷರ ತಂಡ ಕೂಡ ಅಲ್ಲೂ ಕೂಡ ಕಣ್ಣನ್ನ ಹಾಯಿಸಬೇಕು. ಎರಡು ತಂಡಗಳು ಈಗ ಹೇಳ್ತಿದ್ದಾರೆ ನಾವು ಆಟ ಆಡ್ತೀವಿ, ಸ್ವಲ್ಪ ನಮ್ಮನ್ನು ನೋಡ್ರಪ್ಪ ಅಂತ. ಸೊ ನೀವು ಕೂಡ ಹಗ್ಗ ಜಗ್ಗಾಟದ ಜೊತೆಗೆ ಸೆಮಿಫೈನಲ್ ನಡೀತಾ ಇದೆ ವಾಲಿಬಾಲ್, ಅದನ್ನು ಕೂಡ ಪ್ರೋತ್ಸಾಹಿಸಬೇಕು, ಜೋರಾದ ಚಪ್ಪಳ ತಟ್ಟಬೇಕು. ಇದೀಗ ಚಿಕ್ಕಮಗಳೂರು ಬೌನ್ಸರ್ಸ್ ವಿಜಯಶಾಲಿಗಳಾಗಿದ್ದಾರೆ. 3-4 ರೌಂಡ್ಗಳ ಆದ ನಂತರ ಫೈನಲ್ ಆಗಿ ಚಿಕ್ಕಮಗಳೂರು ಬೌನ್ಸರ್ಸ್ ಅವರು ವಿಜಯಶಾಲಿಗಳಾಗಿದ್ದಾರೆ. ಜೋರಾದ ಚಪ್ಪಳ ಬರಲಿ ಈಗಲಾದ್ರು. ವೇದಿಕೆಯವರು ಸ್ವಲ್ಪ ಸಮಾಧಾನ. ಚಿಕ್ಕಮಗಳೂರು ಬ್ಲಾಕ್ ಬೌನ್ಸರ್ಸ್ ತಂಡ ಜಯಗಳಿಸಿರುತ್ತದೆ. ಅಭಿನಂದನೆಗಳು. ಮುಂದಿನ ಪಂದ್ಯ